ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತದ ವಿರುದ್ಧದ ವಿಶ್ವಕಪ್ ಪಂದ್ಯ ಬಹಿಷ್ಕಾರ ತಮ್ಮ ಅಂತಿಮ ನಿರ್ಧಾರ ತಿಳಿಸಿದ ಪಾಕಿಸ್ತಾನದ ಪಿಎಂ ಆದಂತ ಶಹಬಾಜ್ ಶರೀಫ್. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಏನೆಲ್ಲ ಹೇಳಿದ್ದಾರೆ ಪಾಕಿಸ್ತಾನದ ಪಿಎಂ ಅಂತ ತಿಳ್ಕೊಂಬರೋಣ ಬನ್ನಿ. ಇದಕ್ಕೂ ಖಡಕ್ ಎಚ್ಚರಿಕೆ ಆದರೆ ಕೊಟ್ಟಿದ್ದಾರೆ ನಮ್ಮ ಭಾರತ ತಂಡದ ನಾಯಕ ಆಗಿರುವಂತಹ ಸೂರ್ಯಕುಮಾರ್ ಯಾದವ್. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಸೂರ್ಯ ಹೇಳಿದ್ದೇನು, ಪಾಕಿಸ್ತಾನದ ಪಿಎಂ ಮಾತನಾಡಿದ್ದೇನು, ಎಲ್ಲದನ್ನ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಈ ಪಾಕಿಸ್ತಾನದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು 2026ರ ICC ಪುರುಷರ T20 ವಿಶ್ವಕಪ್ ತಮ್ಮ ಕ್ರಿಕೆಟ್ ತಂಡವು ಭಾರತದ ವಿರುದ್ಧ ಗುಂಪು ಪಂದ್ಯವನ್ನು ಆಡುವುದಿಲ್ಲ ಎಂದು ಪಾಕಿಸ್ತಾನದ ಪ್ರಧಾನಿಯಾದಂತಹ ಶಹಬಾಜ್ ಶರೀಫ್ ಅವರು ಬುಧವಾರ ಮತ್ತೊಮ್ಮೆ ದೃಢಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಈ ಹೈ ವೋಲ್ಟೇಜ್ ಗ್ರೂಪ್ ಎ ಪಂದ್ಯವು ಫೆಬ್ರವರಿ 15ರಂದು ಕೊಲಂಬೋದಲ್ಲಿ ನಡೆಯಬೇಕಿತ್ತು. ಇನ್ನು ಈ ವಿಷಯದ ಬಗ್ಗೆ ಪಾಕಿಸ್ತಾನ ಸ್ಪಷ್ಟ ನಿಲುವು ತಿಳಿದಿದೆ ಎಂದು ಸಚಿವ ಸಂಪುಟ ಸಭೆಯಲ್ಲಿ ಶಹಬಾಜ್ ಶರೀಫ್ ಆದರೆ ಹೇಳಿದ್ದಾರೆ. ಇನ್ನು ಬಾಂಗ್ಲಾದೇಶದೊಂದಿಗೆ ನಾವು ನಿಲ್ಲುತ್ತೇವೆ ಎಂದಿದ್ದಾರೆ ಪಾಕಿಸ್ತಾನದ ಪಿಎಂ. ಹೌದು ಸ್ನೇಹಿತರೆ, T20 ವಿಶ್ವಕಪ್ ಬಗ್ಗೆ ನಾವು ಭಾರತದ ವಿರುದ್ಧ ಪಂದ್ಯವನ್ನು ಆಡುವುದಿಲ್ಲ ಎಂದು ಬಹಳ ಎಚ್ಚರಿಕೆಯಿಂದ ನಿರ್ಧಾರ ಆದರೆ ತೆಗೆದುಕೊಂಡಿದ್ದೇವೆ. ಆಟದ ಮೈದಾನ ರಾಜಕೀಯಕ್ಕಾಗಿ ಇರಬಾರದು. ಇನ್ನು ನಾವು ಬಾಂಗ್ಲಾದೇಶದೊಂದಿಗೆ ನಿಲ್ಲುತ್ತೇವೆ ಮತ್ತು ಇದು ಸರಿಯಾದ ನಿರ್ಧಾರವಾಗಿದೆ. ಭಾರತದ ವಿರುದ್ಧದ ಪಂದ್ಯವನ್ನು ಬಹಿಷ್ಕರಿಸುವ ಬಗ್ಗೆ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಇನ್ನೂ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ಗೆ ಯಾವುದೇ ಔಪಚಾರಿಕ ಮಾಹಿತಿಯನ್ನು ನೀಡಿಲ್ಲ ಎಂಬ ಸುದ್ದಿ ಇತ್ತೀಚೆಗೆ ಹೊರಬಂದ ಸಮಯದಲ್ಲಿ ಶಹಬಾಜ್ ಶರೀಫ್ ರಿಂದ ಈ ಹೇಳಿಕೆ ಆದರೆ ಬಂದಿದೆ. ಹೌದು ಸ್ನೇಹಿತರೆ, ಅಧಿಕೃತ ಇಮೇಲ್ ಮಾಡದ PCB. ಹೌದು ಸ್ನೇಹಿತರೆ, ಮೂಲಗಳ ಪ್ರಕಾರ ಈ ನಿರ್ಧಾರದ ಬಗ್ಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ಗೆ ಯಾವುದೇ ಅಧಿಕೃತ ಇಮೇಲ್ ಕಳಿಸಲು ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ನಿರಾಕರಿಸುತ್ತಿದೆ. ಇನ್ನು PCB ಏನಾದರೂ ICCಗೆ ಔಪಚಾರಿಕವಾಗಿ ಮಾಹಿತಿ ನೀಡದಿದ್ದರೆ ಭಾರತ ಮತ್ತು ಪಾಕಿಸ್ತಾನ ಪಂದ್ಯವು ವೇಳಾಪಟ್ಟಿಯಲ್ಲಿ ಉಳಿಯುತ್ತದೆ ಮತ್ತು ಈ ವಿಷಯದ ಬಗ್ಗೆ ಅನಿಶ್ಚಿತತೆ ಮುಂದುವರಿಯಬಹುದಂತಾನೆ ಹೇಳ್ಬೋದು. ICC ಪಾಕಿಸ್ತಾನದಿಂದ ಅಧಿಕೃತ ಪತ್ರಕ್ಕಾಗಿ ಕಾಯುತ್ತಿದೆ ಎಂದು ಹೇಳಲಾಗುತ್ತಿದೆ. ನಂತರ ಮುಂದಿನ ಕ್ರಮವನ್ನು ನಿರ್ಧರಿಸಲಾಗುತ್ತದೆ. ಇನ್ನು ಮುಸ್ತಫಿಜುರ್ ರಹಮಾನ್ ಬಿಡುಗಡೆಯೊಂದಿಗೆ ವಿವಾದ ಶುರುವಾಯಿತು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಬಾಂಗ್ಲಾದೇಶ ತಂಡವು ಭಾರತದಲ್ಲಿ ಆಡಬೇಕಿತ್ತು, ಆದರೆ ಸುರಕ್ಷಿತ ಕಾರಣಗಳಿಂದಾಗಿ ಅವರು ಕೋಲ್ಕತ್ತಾ ಮತ್ತು ಮುಂಬೈನಲ್ಲಿ ಆಡುವ ಬದಲು ಶ್ರೀಲಂಕಾಕ್ಕೆ ಬದಲಾಯಿಸುವಂತೆ ಕೋರಿದರು. ಇದಕ್ಕೆ ಕಾರಣ ಬಲಪಂಥೀಯ ಗುಂಪುಗಳ ಒತ್ತಡದಿಂದಾಗಿ BCCI ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡಕ್ಕೆ ಮುಸ್ತಫಿಜುರ್ ರಹಮಾನ್ ಅವರನ್ನು ಬಿಡುಗಡೆ ಮಾಡುವಂತೆ ಸೂಚನೆ ಆದರೆ ಕೊಟ್ಟಿತು. ಅದರಂತೆ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ಬಂದ್ಬಿಟ್ಟು ಮುಸ್ತಫಿಜುರ್ ರಹಮಾನ್ ಅವರನ್ನ ಕೈಬಿಟ್ಟಿತು. ನಂತರ ಬಾಂಗ್ಲಾದೇಶ ಈ ಭಾರತಕ್ಕೆ ಬಾರದಿರುವ ನಿರ್ಧಾರ ತೆಗೆದುಕೊಂಡಿತ್ತಂತಾನೆ ಹೇಳ್ಬೋದು. ನಂತರ ICC ಬಾಂಗ್ಲಾದೇಶದ ಬದಲಿಗೆ ಸ್ಕಾಟ್ಲೆಂಡ್ ತಂಡಕ್ಕೆ ವಿಶ್ವಕಪ್ ನಲ್ಲಿ ಸೇರಿಸಲಾಯಿತು. ಈ ನಿರ್ಧಾರವನ್ನು ಪಾಕಿಸ್ತಾನ ಅನ್ಯಾಯ ಎಂದು ಹೇಳಿ ಬಾಂಗ್ಲಾದೇಶಕ್ಕೆ ಬೆಂಬಲ ನೀಡಿ ಭಾರತದ ವಿರುದ್ಧ ಪಂದ್ಯವನ್ನು ಬಹಿಷ್ಕರಿಸುವ ನಿರ್ಧಾರ ಆದರೆ ತೆಗೆದುಕೊಂಡಿದೆ. ಇನ್ನು ಶ್ರೀಲಂಕಾಗೆ ತೆರಳಲಿರುವ ಭಾರತದ ಕ್ರಿಕೆಟ್ ತಂಡ ಬಂದ್ಬಿಟ್ಟು ಫೆಬ್ರವರಿ 15ರಂದು ಕೊಲಂಬೋಗೆ ಪ್ರಯಾಣ ಆದರೆ ಬೆಳೆಸಲಿದೆ. ಹೌದು ಸ್ನೇಹಿತರೆ, ಇದರ ಬಗ್ಗೆ ಸೂರ್ಯಕುಮಾರ್ ಯಾದವ್, ನಮ್ಮ ಭಾರತ ತಂಡದ ನಾಯಕ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಅವರು ಸ್ಪಷ್ಟನೆ ಹೇಳಿಕೆ ಆದರೆ ಕೊಟ್ಟಿದ್ದಾರೆ ಮತ್ತು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಆದರೆ ಮಾತಾಡಿದ್ದಾರೆ. ಪಾಕ್ ಜೊತೆ ಆಡಲ್ಲ ಅಂತ ನಾವು ಏನು ಹೇಳಿಲ್ಲ, ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡಲ್ಲ ಅಂತ ನಾವು ಎಂದು ಹೇಳಿಲ್ಲ ಮತ್ತು ಪಾಕಿಸ್ತಾನದವರೇ ಆಡಲ್ಲ ಅಂದಿದ್ದು. ಕೊಲಂಬೋಗೆ ನಮ್ಮ ಫ್ಲೈಟ್ ಬುಕ್ ಆಗಿದೆ, ಆಲ್ರೆಡಿ ಮುಂಬೈ ಮತ್ತು ದೆಹಲಿಯಲ್ಲಿ ಆಡಿ ನಂತರ ಕೊಲಂಬೋಗೆ ಹೋಗುತ್ತೇವೆ ಅಂತಂದು ನಮ್ಮ ಭಾರತ ತಂಡದ ನಾಯಕ ಆಗಿರುವಂತಹ ಸೂರ್ಯಕುಮಾರ್ ಯಾದವ್ ಅವರು ಖಡಕ್ ಎಚ್ಚರಿಕೆ ಆದರೆ ಕೊಟ್ಟಿದ್ದಾರೆ. ಇನ್ನು 15ನೇ ತಾರೀಕು ನೋಡ್ಬೇಕು ಏನೇನೆಲ್ಲ ಬೆಳವಣಿಗೆ ಆಗುತ್ತಂತ. ಇನ್ನು ನಿಮ್ಮ ಪ್ರಕಾರ ಪಾಕಿಸ್ತಾನದ ಬಗ್ಗೆ ಏನು ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.